ಇವತ್ತು ಹಾಲಿನ ಕೆನೆಯಿಂದ ತುಪ್ಪ ಮಾಡೋಣ ಅಂತ ನಾನು ಅನ್ಕೊಂಡ್ರೆ ಅಥರ್ವ ಅದು ಹೇಗೆ ನೀನು ತುಪ್ಪ ಮಾಡ್ತೀಯ ನಾನು ನೋಡ್ತೀನಿ ಅಂತ ನನ್ನ ಪಕ್ಕನೇ ಕುತ್ಕೊಂಡ್ಬಿಟ್ಟಿದ್ದ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ಮನೇಲಿ ತುಪ್ಪ ಖಾಲಿ ಆಗಿತ್ತು. ನಾನು 1 ಲೀಟರ್ ಹಾಲು ತಗೋತೀನಿ. ಡೈಲಿ ಹಾಲಿನ ಮೇಲೆ ಏನು ಕೆನೆ ಬರುತ್ತಲ್ಲ ಅದನ್ನ ಒಂದು ರೀತಿ ಪಾತ್ರೆನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಎವ್ರಿ ಮಂತ್ ನಾನು ಇದೇ ತರನೇ ಮಾಡೋದು. 1 ಮಂತ್ ಅಲ್ಲಿ ಏನು ಕೆನೆ ಬಂದಿರುತ್ತೆ ಅದನ್ನೆಲ್ಲ ಸ್ಟೋರ್ ಮಾಡಿಬಿಟ್ಟು ಫ್ರಿಜ್ ಅಲ್ಲಿ ಇಟ್ಕೊಂಡಿರ್ತೀನಿ. 1 ಮಂತ್ ಆಗಿನ ಮೇಲೆ ಇಷ್ಟೊಂದು ಕೆನೆ ಸ್ಟೋರ್ ಆಗಿರುತ್ತೆ. ನಾನು ಇದನ್ನ ಯಾವ ರೀತಿ ಬೆಣ್ಣೆ ತೆಗಿತೀನಿ ಅಂತ ಹೇಳಿದ್ರೆ ಐಸ್ ಕ್ಯೂಬ್ಸ್ ಅಥವಾ ಇಲ್ಲಾಂದ್ರೆ 1 ಲೀಟರ್ ಬಾಟಲ್ ನಲ್ಲಿ ಈ ರೀತಿ ಕೋಲ್ಡ್ ವಾಟರ್ ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಐಸ್ ಕ್ಯೂಬ್ಸ್ ಮೋಲ್ಡ್ ಹಾಳಾಗ್ಬಿಟ್ಟಿತ್ತು, ಅದಕ್ಕೆ ನಾನು 1 ಲೀಟರ್ ಬಾಟಲ್ ಅಲ್ಲಿ ನೀರ್ನ ಕೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆ ಕೋಲ್ಡ್ ವಾಟರ್ ಹಾಕ್ಬೇಕಂತ ಹೇಳಿದ್ರೆ ಬೆಣ್ಣೆ ಮಾಡೋವಾಗ ಜಾಸ್ತಿ ಹೊತ್ತು ಮಿಕ್ಸಿ ತಿರುಗಿಸ್ಬೇಕಾಗತ್ತೆ, ಅದಕ್ಕೋಸ್ಕರ ಹೀಟ್ ಆಗ್ಬಾರ್ದು ಮಿಕ್ಸಿ ಅಂತೇಳಿ ನಾನು ಈ ರೀತಿ ಕೋಲ್ಡ್ ವಾಟರ್ ಹಾಕ್ತೀನಿ. ಆಮೇಲೆ ಬೆಣ್ಣೆ ರೆಡಿ ಆಗಿನ ಮೇಲೆ ಏನು ತೆಗಿತೀವಲ್ವಾ ಅವಾಗ ಸ್ವಲ್ಪನೂ ಬೆಣ್ಣೆ ಕೈ ಗಂಟಲ್ಲ, ಈಸಿಯಾಗಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಕೋಲ್ಡ್ ವಾಟರ್ ಹಾಕಬೇಕು ಅಥವಾ ಐಸ್ ಕ್ಯೂಬ್ಸ್ ಹಾಕಬೇಕು ಮಿಕ್ಸಿ ಹಾಕೋವಾಗ. ನಾನು ಕಿಚನ್ ಅಲ್ಲಿ ಈ ರೀತಿ ಮಿಕ್ಸಿ ಸೌಂಡ್ ಮಾಡೋ ಅಷ್ಟರಲ್ಲಿ ನಮ್ಮ ಅಥರ್ವ ಓಡ್ ಬಂದ್ಬಿಟ್ಟ. ನಮ್ಮ ಮಮ್ಮಿ ನನ್ ಬಿಟ್ಟು ಏನೋ ಮಾಡ್ತಾ ಇದ್ದಾಳಲ್ಲ ಅಂತೇಳಿ ಅದಕ್ಕೆ ಅವನಿಗೆ ಫೇವ್ರೇಟ್ ಪುಟಾಣಿ ಕೊಟ್ಟು ಅವ್ನ ಸೈಡಿಗೆ ಕೂಡಿಸಿ ನನ್ನ ಕೆಲಸ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅರ್ಧ ಜಾರಷ್ಟು ಕೆನೆನ ಹಾಕೊಂಡು ನಾನು ಸ್ವಲ್ಪ ನೀರು ಹಾಕೊಳ್ತಾ ಇದನ್ನ ಮಿಕ್ಸಿ ಮಾಡ್ತಾ ಬರ್ತೀನಿ. ಯಾವಾಗ ಈ ರೀತಿ ಮಿಕ್ಸಿ ಜಾರಲ್ಲಿ ನೀರ್ ಮೇಲೆ ಬರ್ತಾ ಇರುತ್ತೆ ನೋಡಿ ಅವಾಗ ಬೆಣ್ಣೆ ರೆಡಿ ಆಗಿದೆ ಅಂತ ಅರ್ಥ. ಇದು ಆಕ್ಚುಲಿ ನಮ್ಮ ಆಂಟಿ ನನ್ಗೆ ಹೇಳ್ಕೊಟ್ಟಿರೋ ಟ್ರಿಕ್ಸ್. ನನ್ನ ಹಸ್ಬೆಂಡ್ ಅಕ್ಕ ಅವ್ರ ಮನೆಗೆ ಹೋದಾಗ ನಾನು ಈ ಟ್ರಿಕ್ ನ ಕಲ್ತ್ಕೊಂಡ್ ಬಂದಿದ್ದೆ. ನೀವು ಟ್ರೈ ಮಾಡಿ ನೋಡಿ, ಪಕ್ಕ ವರ್ಕ್ ಆಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಬೆಣ್ಣೆ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಹೇಳಿ. ಆಮೇಲೆ ಕೈಗೆ ಸ್ವಲ್ಪನೂ ಅಂಟ್ಕೊಳ್ತಾ ಇಲ್ಲ, ಕೋಲ್ಡ್ ವಾಟರ್ ಹಾಕಿದೀವಲ್ವಾ ಹಾಗಾಗಿ. ಈ ಬೆಣ್ಣೆನೆಲ್ಲ ತೆಗೆದ್ಬಿಟ್ಟು ಒಂದು ಪಾತ್ರೆನಲ್ಲಿ ಹಾಕೊಳ್ತಾ ಇದ್ದೀನಿ. ಆಮೇಲೆ ಅದು ಮಜ್ಜಿಗೆ ತರದೇನು ಉಳಿದಿರುತ್ತೆ ನೋಡಿ ಮಿಕ್ಸಿ ಹಾಕಿದಾಗ ನೀರು, ಅದನ್ನ ಇನ್ನೊಂದು ಪಾತ್ರೆನಲ್ಲಿ ತೆಗೆದಿಟ್ಕೊಳ್ತೀನಿ. ಇದನ್ನ ನಾವು ಬೇಕಿದ್ರೆ ಗಿಡಕ್ಕೆ ಹಾಕೋದಕ್ಕೆ ಯೂಸ್ ಮಾಡ್ಬೋದು. ಮತ್ತೆ ಇನ್ನ ಉಳಿದಿದ್ದೇನು ಹಾಲಿನ ಕೆನೆ ಇದೆ ಸೇಮ್ ಇದೇ ಪ್ರೋಸೆಸ್ ನಲ್ಲಿ ಮಾಡ್ಕೊಳ್ತಾ ನಾನು ಬೆಣ್ಣೆನ ರೆಡಿ ಮಾಡ್ಕೊಳ್ತೀನಿ. ಅಷ್ಟೊತ್ತಿಗೆ ದಿವ್ಯ ಕೂಡ ಸ್ಕೂಲಿಂದ ಬಂದ್ಲು. ಇಷ್ಟೊತ್ತು ಅಥರ್ವ ನಂಗೆ ಕಾಡಿಸ್ತಾ ಇದ್ದ. ಇವಾಗ ದಿವ್ಯ ಬಂದ ತಕ್ಷಣ ಅವಳದು ಕೆಲಸ ಸ್ಟಾರ್ಟ್ ಆಗ್ಬಿಡ್ತು. ಬೆಣ್ಣೆ ನೋಡಿದ ತಕ್ಷಣ ಮಮ್ಮಿ ನಂಗೆ ಬೆಣ್ಣೆ ದೋಸೆ ಮಾಡ್ಕೊಡು ಅಂತ ಕೇಳಿದ್ಲು. ಆಕ್ಚುಲಿ ಇವತ್ತು ಬೆಳಗ್ಗೆ ಬಾಕ್ಸ್ಗೆ ಅಂತ ಹೇಳಿ ಪಡ್ಡು ಮಾಡಿದ್ದೆ, ಸೊ ಅದೇ ಇಟ್ಟಿತ್ತಲ್ವಾ ಅದ್ರದ್ದೇ ದೋಸೆ ಹಾಕಿ ಕೊಡ್ತಾ ಇದ್ದೀನಿ. ನಾನೇನ್ ಮನೇಲಿ ಬೆಣ್ಣೆ ಮಾಡಿರ್ತೀನಲ್ಲ ಅದನ್ನ ಜಾಸ್ತಿ ದಿನ ಸ್ಟೋರ್ ಮಾಡಿರಲ್ಲ. ಯಾವಾಗ ಬೆಣ್ಣೆ ಮಾಡಿರ್ತೀನಿ ನೋಡಿ ಅವತ್ತೇ ತುಪ್ಪ ಕಾಯಿಸ್ಬಿಟ್ಟಿರ್ತೀನಿ. ಮತ್ತೆ ಈ ತರ ಬೆಣ್ಣೆ ದೋಸೆ ಆತರ ಏನಾದ್ರು ಮಾಡೋದಿದ್ರೆ ಮಾರ್ಕೆಟ್ ಇಂದ ಬೆಣ್ಣೆ ತಂದಿರ್ತೀನಿ, ಅದ್ರಲಿಂದಾನೇ ಮಾಡ್ತಿದ್ದೆ. ಬಟ್ ಇವಾಗ ಬಹಳ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ ಈ ರೀತಿನಲ್ಲಿ ಫ್ರೆಶ್ ಬೆಣ್ಣೆಯಿಂದ ನಾನು ಬೆಣ್ಣೆ ದೋಸೆ ಮಾಡ್ಕೊಡ್ತಾ ಇರೋದು ದಿವ್ಯನ್ಗೆ. ಆಮೇಲೆ ಇವಳಿಗೆ ಎಷ್ಟು ಬೇಕಷ್ಟು ದೋಸೆ ಹಾಕೊಟ್ಟು ನಾನು 1-2 ದೋಸೆ ಮಾಡ್ಕೊಂಡು ಉಳ್ದಿದ್ದೇನ್ ಬೆಣ್ಣೆ ಇತ್ತಲ್ಲ ಅದನ್ನ ತುಪ್ಪ ಮಾಡೋದಿಕ್ಕಿಟ್ಟೆ. ಆಮೇಲೆ ಮೇಡಮ್ ಅವ್ರದ್ದು ಫೇವ್ರೇಟ್ ಗಟ್ಟು ಜಿಂಕೆ ಕಾರ್ಟೂನ್ ನೋಡ್ಕೊಳ್ತಾ ದೋಸೆ ತಿಂತಾ ಇದ್ಲು. ನಾನು ಅವಳ ಜೊತೆ ಕುತ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಅವಳದೇ ಕಾರ್ಟೂನ್ ನೋಡ್ಕೊಳ್ತಾ ದೋಸೆ ತಿಂದೆ. ಮತ್ತೆ ಅಷ್ಟೊತ್ತಿಗೆ ಆಲ್ರೆಡಿ ತುಪ್ಪ ಕೂಡ ರೆಡಿ ಆಯ್ತು. ತುಪ್ಪ ರೆಡಿ ಆಗಿನ ಮೇಲೆ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಟು ಈ ರೀತಿ ಒಂದು ಪಾತ್ರೆನಲ್ಲಿ ಇದನ್ನ ಸೋಸಿ ಇಡ್ತಾ ಇದ್ದೀನಿ. ಇದು ಇಷ್ಟ ಆಯ್ತು ನೋಡಿ ತುಪ್ಪ 2 ಸೇರಿಸ್ಬಿಟ್ಟು. ತುಪ್ಪ ಎಲ್ಲ ತಣ್ಣಗಾಗಿನ ಮೇಲೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿ ಆಗಿತ್ತು, ಮರಳಾಗಿ. ನೀವು ಇದನ್ನೇನಾದ್ರೂ ಮನೇಲೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪಕ್ಕ ಮಾರ್ಕೆಟ್ ಇಂದ ಪರ್ಚೇಸ್ ಮಾಡೋದನ್ನ ನೀವು ಸ್ಟಾಪ್ ಮಾಡ್ಬಿಡ್ತೀರಾ. ತುಪ್ಪ ರೆಡಿ ಆಗೋ ಅಷ್ಟರಲ್ಲಿ ಅಥರ್ವನ್ ಫುಲ್ ಹಶು ಆಗ್ಬಿಟ್ಟಿತ್ತು. ನೋಡ್ತಿದ್ರಲ್ಲ ಎಷ್ಟು ಚಿಕ್ಕ ಪ್ಲೇಟ್ ಇಟ್ಕೊಂಡು ಕೇಳ್ತಾ ಇದ್ದಾನೆ ಊಟ ಹಾಕೊಡಮ್ಮ ಅಂತ ಹೇಳಿ. ಅವನಿಗೆ ಊಟ ಮಾಡಿಸ್ಬಿಟ್ಟು ಆಮೇಲೆ ಅಡ್ಗೆ ಮಾಡಿ ಊಟ ಮುಗಿಸಿ ಕಿಚನ್ ಕ್ಲೀನ್ ಮಾಡಿದೆ. ಇವತ್ತಿನ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ. ನಾಳೆ ಒಂದೊಳ್ಳೆ ಲಾಗ್ ಜೊತೆ ಸಿಗ್ತೀನಿ. ನಮಸ್ಕಾರ ಎಲ್ಲರಿಗೂ.